ಚಿತ್ರದುರ್ಗ ಹೂವಿನ ಮಾರುಕಟ್ಟೆಯಲ್ಲಿ ರೈತರಿಗೆ ಅಳತೆಯಲ್ಲಿ ಅನ್ಯಾಯವನ್ನ ತಡೆಯುವಂತೆ ಒತ್ತಾಯಿಸಿ ಪ್ರತಿಭಟನೆ ಮೂಲಕ ಚಿತ್ರದುರ್ಗದ ಜಿಲ್ಲಾಧಿಕಾರಿ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ 4 ತಾಲೂಕುಗಳಲ್ಲಿ ಹೆಚ್ಚಾಗಿ ಹೂ ಬೆಳೆಯುತ್ತಿದ್ದು, ಇದನ್ನು ಮಾರಾಟ ಮಾಡಲು ರೈತರು ಹೂವನ್ನು ಎಪಿಎಂಸಿ ಮಾರುಕಟ್ಟೆ ತರುತ್ತಾರೆ. ಇಲ್ಲಿ ಸುಮಾರು 15 ರಿಂದ 16 ಅಡಿಗಳಷ್ಟು ಮಾರುಗಳನ್ನು ಹಾಕುತ್ತಿದ್ದು, ಇದನ್ನು ವಿರೋಧಿಸಿ ಅನೇಕ ಬಾರಿ ಜಿಲ್ಲಾಧಿಕಾರಿಗಳು, ಕೃಷಿ ಎಪಿಎಂಸಿ ಕಾರ್ಯದರ್ಶಿಗಳು, ತೂಕ ಮತ್ತು ಅಳತೆ ಮಾಪನ ಅಧಿಕಾರಿಗಳ ಗಮನಕ್ಕೆ ತಂದರು ಹಾಗೂ ಜಿಲ್ಲಾಧಿಕಾರಿಗಳ ಆದೇಶ ಮೇರೆಗೆ ಸಿಸಿ ಕ್ಯಾಮೆರಾವನ್ನು ಅಳವಡಿಸಿದ್ದು, ರೈತರು, ಹೂವಿನ ಅಂಗಡಿ ಮಾಲೀಕರು, ಎಪಿಎಂಸಿ ಕಾರ್ಯದರ್ಶಿಗಳು ತೂಕ ಮತ್ತು ಅಳತೆ ಮಾಪನ ಅಧಿಕಾರಿಗಳ ಸಮ್ಮುಖದಲ್ಲಿ 6 ಅಡಿಗೆ 1 ಮಾರಿನಂತೆ ತೀರ್ಮಾನಿಸಿದ್ದರು. ಯಥಾಸ್ಥಿತಿಯಾಗಿ ಮೊದಲಿನಂತೆಯೇ ಈಗಲೂ ಸಹ 15-16 ಅಡಿ ಮಾರುಗಳನ್ನು ಹಾಕುತ್ತಿದ್ದು, ಕೂಡಲೇ ಜಿಲ್ಲಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಆಗ್ರಹಿಸಿದ್ದಾರೆ. ಕರ್ನಾಟಕ ಚಿತ್ರದುರ್ಗ ಜಿಲ್ಲಾ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ, ರೈತರಿಗೆ ಮೋಸ ಮಾಡುತ್ತಿರುವ ದಲ್ಲಾಳಿಗಳಿಗೆ ಬೇಕೇ ಬೇಕು. ರೈತರಿಗೆ ಅಳತೆಯಲ್ಲಿ ಮೋಸ ಮಾಡುತ್ತಿರುವ ದಲ್ಲಾಳಿಗಳಿಗೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರು ಮಾರಾಟ ತಗೊಂಬರ್ತಾರೆ. ಸುಮಾರು ಸಾರಿ ಮನವಿ ಮಾಡಿದ ಇವರಿಗೆ. ಮನವಿ ಮಾಡಿದಾಗ ಕೃಷಿ ಅಧಿಕಾರಿಗಳು, ತೋಟಗಾರಿಕೆ ಕೃಷಿ ಅಧಿಕಾರಿಗಳು, ಎಪಿಎಂಸಿ ಮಾರುಕಟ್ಟೆ ಅಧಿಕಾರಿಗಳು ಮತ್ತು ಆಮೇಲೆ ಇವರು ಅಳತೆ ಮಾಪನ ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ರೈತರಿಗೆ ಯಾವುದೇ ಕಾರಣ ತೊಂದರೆ ರೀತಿಯಲ್ಲಿ 6 ಅಡಿ ಮಾರ್ಕ್ ಫಿಕ್ಸ್ ಮಾಡಿ ಬಂದಲ್ಲಿ 6 ಅಡಿ ಮಾರ್ಕ್ ಮಾಡಿರಲ್ಲಿ ಸುಮಾರು 2 ತಿಂಗಳು ಮಾಡಿದಂಗೆ ಯಥಾಸ್ಥಿತಿ. ಈಗ ಮುಂಚೆ 15-16 ಅಡಿ ಮಾರಕ್ಕೆ ಹಂಗೆ ಪ್ರತಿಯೊಬ್ಬ ರೈತರದು ಎಂತ 50 ಮಾರು ತಗೊಂಡ್ರು 20 ಮಾರು 6 ಬೆಸಾಕ್ತಾರೆ. ಈಗ ಬರೀ 15 ಅಡಿ ಮಾರಾಕ್ತಾರೆ. ಈಗ ರೈತ ಪ್ರತಿ ಸಾರಿ ಪರಿಸ್ಥಿತಿ ಆಗ್ತೈತೆ. ಅನೇಕ ಸಹ ಮನವಿ ಮಾಡಿರೋ, ಜಿಲ್ಲಾಡಳಿತ ಮನವಿ ಮಾಡಿರೋನು ಯಾರು ಕ್ರಮ ತಾಂತಿಲ್ಲ ಅಂಗಡಿ ವಿರುದ್ಧ. ಯಾಕೆ ರೈತರಿಗೆ ಅನೇಕ ಸಹ ಮನವಿ ಮಾಡಿದ್ರೆ ರೈತ ತೊಂದರೆ ಆಗ್ತದೆ. ರೈತ ಹಾಳಾಗೋಗ್ತಾರೆ. ಈಗ ರೈತ ಕಷ್ಟಪಟ್ಟು ಬೆಳೆತಂದು ಹೂ ಹಾಕಿರಲ್ಲಿ ಬರೀ ಎಂಥ ಮಾರ್ದು ಗಂಟು ತಗೊಂಡ್ರೆ 40 ಮಾರು 50 ಬೆಸಾಕ್ತಾರೆ. ಈಗ 16 ಅಡಿ ಮಾರಾಕ್ತಾರೆ. ಈಗ 16 ಅಡಿ ಮಾರ ಕಣ್ಣಿಗೆ ಸಿ ಕ್ಯಾಮ್ರಾ ಹಾಕಿ ಸಿ ಕ್ಯಾಮ್ರಾ ರೆಕಾರ್ಡ್ ಆಯ್ತು. ಈಗ ಯಾವ ಅಂಗಡಿ ಎಷ್ಟು ಮಾರಾಕ್ತಾರೆ ಅಂತೇಳಿ ಅಂಗಡಿ ಯುದ್ಧ ರೈತ ಯಾವ ಕ್ರಮ ತಾಂತ ಅಧಿಕಾರಿಗಳು ತೂಕ ಮತ್ತು ಅಳತೆ ಮಾಪನ ಅಧಿಕಾರಿ ಎಲ್ಲ ಎದುರಿಗೆ ಐತೆ ಆಫೀಸು. ಏನು ಹೂ ಮಾರ್ಕೆಟ್ ಎದುರಿಗೆ ನಾವು ಆಫೀಸ್ ಇದ್ರೂ ಗಂಡ ನುಡಿಸಿ ಓಡಿಕೆ ಸುಮ್ಮನೆ ಹೋಗ್ತಾರೆ. ಆಮೇಲೆ ಕೃಷಿ ಅಧಿಕಾರಿಗಳು ಅಲ್ಲಿ ಹೋಗ್ತಾರೆ, ತೋಟಗಾರಿಕೆ ಇದು ಆಮೇಲೆ ಇದು ಎಪಿಎಂಸಿ ಅಧಿಕಾರಿಗಳು ಅಲ್ಲಿ ಹೋಗ್ತಾರೆ. ಈಗ ಎಲ್ಲ ಅಧಿಕಾರಿ ಕಣ್ಣೆದ್ರಲ್ಲೇ ಕಣ್ಣೆರಿಗೆ ರೈತರಿಗೆ ಮೋಸ ಮಾಡ್ತಾರೆ. ಅದು 6 ಕ್ರಮ ತಾಂತಿಲ್ಲ. ರೈತ ಅನ್ಯಾಯ ಆದ್ರೂ ಸುಮ್ಮನೆ ಅಧಿಕಾರಿ ಸುಮ್ಮನೆ ಆದ್ರೆ. ಈಗ ಕೂಡ ಜಿಲ್ಲಾಧಿಕಾರಿ ಸ್ಥಳ ಪರಿಶೀಲನೆ ಮಾಡಿ ಹೋಗಿ ಯಾವ ರೀತಿ ಮಾರಾಕ್ತಾರಲ್ಲಿ, ರೈತರಿಗೆ ಎಷ್ಟು ಅನ್ಯಾಯ ಮಾಡ್ತಾರಲ್ಲಿ ಕೂಡ ಸ್ಥಳ ಪರಿಶೀಲನೆ ಮಾಡಿ ರೈತರಿಗೆ ಯಾವ ಮಾರಾಕ್ತ ದೊಡ್ಡ ಮಾರಾಕ್ತ ಅಂತ ಅಂಗಡಿ ಕ್ರಮ ತಗೊಂಡು ಕ್ರಮ ಜರುಗಿಸ್ಬೇಕು. ಅವರಿಗೆ ರೈತರು ನ್ಯಾಯ ಕೊಡ್ಬೇಕಂತ ನ್ಯಾಯ ಕೊಡಿಸ್ಬೇಕು. ಉಗ್ರ ಹೋರಾಟ ಮಾಡ್ತೀವಿ ನಾವು. ಯಾಕಂದರೆ ಪ್ರತಿ ವರ್ಷ ನೀರು ಬರಿಸ್ತಾ ಇದೆ. ಈಗ ಇಂಥ ಬರಗಾಲ ರೈತರು ಈಗ ಬರೀ ಔಷಧಿಗೂ ಕೂಲಿಸರು ಹೋಗ್ತದೆ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ತಂಡ ಕೂಡ ಜಿಲ್ಲಾಧಿಕಾರಿ ಸ್ಥಳ ಪರಿಶೀಲನೆ ಮಾಡಿ ಕ್ರಮ ತಗೊಂಬಕ್ಕೆ ಅವರಿಗೆ ಇಲ್ಲಿ ಹೋರಾಟ ಮಾಡ್ತೇವೆ. ನಾವು ಸರ್ಕಾರ ಒತ್ತಾಯ ಮಾಡ್ತೇವೆ.